ಸ್ವಲ್ಪ ಅನಾರೋಗ್ಯದ ಕಾರಣ ಸರಿಯಾಗಿ ಯಾವುದು ಅಪ್ಡೇಟ್ಸ್ ಗಳನ್ನ ನೀಡೋಕ್ ಆಗ್ತಾ ಇಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಏನು ಅಂತಂದ್ರೆ ಕೇಸ್ ಜೊತೆ 56% ರಿಸರ್ವೇಶನ್ ಕೇಸು ಏನು ಕಳೆದ 18ನೇ ತಾರೀಕು ಇತ್ತು. ಸೊ 18ನೇ ತಾರೀಕು ಆದ್ಮೇಲೆ ವಿಚಾರಣೆ ಏನಾಯ್ತು ಅಂತ ಕೇಳಿದ್ರಿ, ಬಟ್ ನಾನು ಅವಾಗ ಅಪ್ಡೇಟ್ ಮಾಡಕ್ಕಾಗಿಲ್ಲ. ಅದು 23ನೇ ತಾರೀಕು ಅಂದ್ರೆ ಇವತ್ತಿಗೆ ಕೇಸ್ ಲಿಸ್ಟ್ ಆಗಿತ್ತು. ಸೊ ಇವತ್ತು ಕೂಡ ಅಗೇನ್ ಕೇಸು 15ನೇ ತಾರೀಕು ಜುಲೈ 15ಕ್ಕೆ ಪೋಸ್ಟ್ಪೋನ್ ಆಗಿದೆ. ಸೊ ನೋಡಿ, ಇಲ್ಲಿ ಪೋಸ್ಟ್ಪೋನ್ ಆಗಿದೆ, ಅದರ ಜೊತೆ ಇನ್ನೊಂದಿಷ್ಟು ಬೆಳವಣಿಗೆಗಳು ಕೂಡ ನಡೆದಿದೆ. ಏನು ಅಂತಂದ್ರೆ, ಕಳೆದ ಬಾರಿ ವಿಚಾರಣೆ ಸಂದರ್ಭದಲ್ಲಿ ಸರ್ಕಾರದ ಪರ ವಕೀಲರು ಎಜಿ ಅವರು ಜಾಕೋಬ್ ಅವರು ಒಂದು ಮನವಿಯನ್ನ ಮಾಡ್ಕೊಂಡಿದ್ರು ನ್ಯಾಯಮೂರ್ತಿಗಳಿಗೆ, ನಮ್ಗೆ ಇನ್ನೊಂದು ಡೇಟ್ ಕೊಡಿ 23 ಅವತ್ತು ಅಂತಿಮ ವಿಚಾರಣೆ ಮಾಡ್ಕೋತೀವಿ ಅಂತ. ಬಟ್ ಇವತ್ತು ಮತ್ತೆ ಪರ್ಮಿಷನ್ ಅಂದ್ರೆ ರಿಸಲ್ಟ್ ಬಿಡೋದಕ್ಕೆ, ಈಗೇನು KS ಇಂಟರ್ವ್ಯೂ ಎಲ್ಲ ಆಗ್ಬಿಟ್ಟಿದೆ, ಸೊ ರಿಸಲ್ಟ್ ಬಿಡ್ತೀವಿ ಪ್ರಾವಿಷನಲ್ ಲಿಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅದಕ್ಕೆ ಅವಕಾಶ ಕೊಡಿ ಅಂತೇಳಿ ಕೇಳ್ಕೊಂಡ್ರು ಪರಿಪರಿಯಾಗಿ. ಬಟ್ ನ್ಯಾಯಮೂರ್ತಿಗಳು ಒಪ್ಪಲಿಲ್ಲ. ಯಾಕಂದ್ರೆ ಈಗಾಗಲೇ ಅಂತಿಮ ವಿಚಾರಣೆಗೆ ಬಂದಿರೋ ಕೇಸಲ್ಲಿ ಮಧ್ಯಂತರ ಆದೇಶವನ್ನ ನೀಡೋದಕ್ಕೆ ಆಗಲ್ಲ. ಸೊ ದಯವಿಟ್ಟು ನೀವು ಕೊನೆಯ ವಿಚಾರಣೆವರೆಗೂ ಕಾಯ್ಬೇಕು ಅಂತ ಹೇಳಿದ್ರು. ಕೊನೆಯ ವಿಚಾರಣೆ ಅಂದ್ರೆ ಈಗ 15ನೇ ತಾರೀಕು ಜುಲೈ 15ಗೆ ಪೋಸ್ಟ್ಪೋನ್ ಆಗಿರುವಂತ ಕೇಸು. ನೋಡಿ, ಒಂದು ವಿಷಯ ಅಂತಂದ್ರೆ KS ವಿಷಯದಲ್ಲಿ ಇಲ್ಲಿ ಏನಾದ್ರು ಯಾವ ರೀತಿಯಾದಂತ ಪರಿಣಾಮ ಬೀರಬಹುದು ಈ ಒಂದು ಅಂತಿಮ ಆದೇಶ ಅಂತಂದ್ರೆ, ಇನ್ ಕೇಸ್ 50ಗೆ ಲಿಮಿಟ್ ಮಾಡಿದ್ರು ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಇನ್ 56 ಅಂತೂ ಕೊಡೋಕ್ ಸಾಧ್ಯನೇ ಇಲ್ಲ. ಇನ್ನು ರಿಸಲ್ಟ್ ಬಿಡಿಸೋದಕ್ಕೆ ಶತಪ್ರಯತ್ನ ಮಾಡ್ತಾ ಇದ್ದಾರೆ KPSC ಅವರು, ಸರ್ಕಾರದವರು. ಹೆಂಗೆ ಅಂತಂದ್ರೆ ಅವಕಾಶ ತಗೊಳ್ಳೋದು, ಏನಾದ್ರು ಮಾಡೋಣ, ಅಟ್ಲೀಸ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಕಡೆಯಿಂದ ಲೆಟರ್ ತಂದು ಏನಾದ್ರು ಮಾಡಕ್ ಪ್ರಯತ್ನ ಪಟ್ರು ಕಳೆದ ಬಾರಿ, ಬಟ್ ಅದು ಯಾವ್ದು ಸಕ್ಸಸ್ ಆಗಿಲ್ಲ. ಅದರ ಜೊತೆ ಕೆಲವರೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಎನ್ಕರೇಜ್ ಯಾವ ರೀತಿ ಅಂತಂದ್ರೆ, ಅವರು ತುಂಬಾ ಎಫರ್ಟ್ಲೆಸ್ ಆಗಿ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಸೊ ಮಾಡ್ಲಿ, ಕೊನೆಗೆ ಏನಾಗುತ್ತೆ ಅನ್ನುವಂಥದ್ದು ಕೋರ್ಟ್ ಅಲ್ಲಿ ಡಿಸೈಡ್ ಆಗುತ್ತೆ. ಸೊ ಇದು ಒಂದು ಸ್ಮಾಲ್ ಅಪ್ಡೇಟ್. ತುಂಬಾ ಜನ ಕೇಳ್ತಾನೆ ಇದ್ರಿ, ಸೊ ಮೆಸೇಜ್ ಕೂಡ ಮಾಡಿದ್ರಿ. ನಾನು ಕಳೆದ ಬಾರಿ 18ನೇ ತಾರೀಕಿನ ವಿಚಾರಣೆ ನಂತರ ನಾನು ಮಾಹಿತಿ ನೀಡಿರ್ಲಿಲ್ಲ. ಸೊ ನೋಡ, ಇವತ್ತು ಫೈನಲ್ ಆಗ್ಬೋದು ಅಂತಿತ್ತು, ಬಟ್ ಅಗೇನ್ ಪೋಸ್ಟ್ಪೋನ್ ಆಗಿದೆ. ನಮ್ಮ ವ್ಯವಸ್ಥೆಯಲ್ಲಿ ಇದೊಂದೇ ಬೇಜಾರಾಗುವಂತ ಸಂಗತಿ. ಇನ್ ಕೇಸ್ ಅಲ್ಲಿ ಫಾಲ್ಟ್ ಇತ್ತು, ಕೇಸ್ ನಿಜವಾಗ್ಲೂ ಅರ್ಜಿದಾರ ಪರ ಇತ್ತು ಅಂದ್ರೆ ಅದರ ಮುಂಚೆನೆ ತೀರ್ಪು ಯಾಕೆ ಕೊಡಲ್ಲ? ಸೊ ಫೈನಲ್ ಆಗಿ ಅದು ಏನಾದ್ರು ಸರಿ ಅಂತಂದಿದ್ರೆ ಅವತ್ತೇ ಸರಿನಾ ತಪ್ಪ ಡಿಕ್ಲೇರ್ ಮಾಡ್ಬಿಡ್ಬೇಕು. ಅದನ್ನ ಇಲ್ಲಿವರೆಗೂ ತೆಗೆದುಕೊಂಡು ಬಂದು ಈಗ ನಮ್ಗೆಲ್ಲಾ ಫಲಿತಾಂಶ ಬಿಡೋ ಹಂತದಲ್ಲಿ ಇವ್ರು ಬಂದು ಅದನ್ನ ಇದ್ ಮಾಡ್ತಾರೆ ಅನ್ನುವಂತ ರೀತಿ ಮನಸ್ಥಿತಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ನಮ್ಮ ವ್ಯವಸ್ಥೆ ಕೂಡ ಹಂಗಿದೆ. ಈಗ ನ್ಯಾಯಾಲಯಗಳ ತೀರ್ಪು ಕೂಡ ತುಂಬಾ ವಿಳಂಬ ಆಗುವಂಥದ್ದು, ಇದೆಲ್ಲ ರೀತಿ ಇಂಪ್ಯಾಕ್ಟ್ ಬೀಳುವಂಥದ್ದು ಆಸ್ಪೆಂಟ್ಸ್ ಗಳ ಮೇಲೆ. ಈಗ ಇನ್ನೊಂದು ಹೊಸ ನೋಟಿಫಿಕೇಶನ್ ಅಂತೆ, ಏನೋ ಟೈಮ್ ಟೇಬಲ್ ಬಿಟ್ಟು, ಯಾವ ಟೈಮ್ ಟೇಬಲ್, ಅದು ಎಲ್ಲಿದೆ, ಯಾವ ವೆಬ್ಸೈಟ್ ಅಲ್ಲಿ ಇದೆ ಅನ್ನೋದು ಗೊತ್ತಾಗ್ತಿಲ್ಲ ನಮ್ಗೆ. ಅಂಡ್ ಅದನ್ನ ಯಾರು ರೆಡಿ ಮಾಡಿದ್ರು ಆ ಟೈಮ್ ಟೇಬಲ್ ನ? ಅಂದ್ರೆ KPSC ಒಳಗಿನ ಮಾಹಿತಿಗಳನ್ನ ಹೊರಗಡೆ ಅಷ್ಟು ಈಸಿಯಾಗಿ ಲೀಕ್ ಮಾಡ್ಬಿಡ್ತಾರ. ಈ ಹಿಂದೆ ಕೂಡ ಪರೀಕ್ಷೆಯ ಒಂದು ಇಂಟರ್ವ್ಯೂ ಏನ್ KS ಎಕ್ಸಾಮ್ ಆಗಿತ್ತು, ಸೊ ಅದ್ರ ಇಂಟರ್ವ್ಯೂ ಲಿಸ್ಟ್ ಬಿಫೋರ್ ಒಂದು ಖಾಸಗಿ ಸಂಸ್ಥೆಯವರಿಗೆ ಸಿಕ್ಕಿತ್ತು. ಅದನ್ನ ಒಂದು ಟೆಲಿಗ್ರಾಮ್ ಅಲ್ಲಿ ಕೂಡ ನಾನು ನೋಡಿದ್ದೆ. ಅದೇ ರೀತಿ ಹೆಂಗೆ KPSC ಒಳಗಿರೋ ಮಾಹಿತಿಗಳು ಇಲ್ಲಿ ಹೊರಗಡೆ ಬರ್ತಾ ಇದೆ? ಈಗ ಟೈಮ್ ಟೇಬಲ್ ಅಂತೂ KPSC ವೆಬ್ಸೈಟ್ ಅಲ್ಲಿ ಇಲ್ಲ. ಅದು ಅಪ್ಕಮಿಂಗ್ ನೆಕ್ಸ್ಟ್ ಪ್ರಿಲಿಮ್ಸ್ ಟೈಮ್ ಟೇಬಲ್ ಬಿಟ್ಬಿಟ್ಟಿದ್ದಾರೆ ಆಲ್ರೆಡಿ. ಬಟ್ ಅದು ಹೆಂಗೆ ಬೇರೆಯವ್ರ ಕೈಗೆ ಸಿಗುತ್ತೆ? ಬೇರೆಯವ್ರು ಅದು ಮಾತ್ರ 100% ಸತ್ಯ ಅಲ್ಲ. ಯಾಕಂದ್ರೆ ಅದ್ರ ಮೇಲೆ ಯಾವ್ದು ಅಧಿಕೃತ ಸಹಿ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಏನೋ ಡೈವರ್ಟ್ ಮಾಡೋದಕ್ಕೆ ಹಾಕಿರುವಂತ ಟೈಮ್ ಟೇಬಲ್ ಅಷ್ಟೇ ಹೊರತು ಅದು ಅಧಿಕೃತ ಅಲ್ಲ. ಸೊ ಅದ್ರ ಬಗ್ಗೆ ಯಾರು ವರಿ ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಇವತ್ತಿನ 56% ರಿಸರ್ವೇಶನ್ ಕೇಸ್ ನ ಒಂದು ಅಪ್ಡೇಟ್ ಇದು. ಸೊ ಕೇಸ್ ಪೋಸ್ಟ್ಪೋನ್ ಆಗಿದೆ. ಫೈನಲ್ ಅಂತಿಮ ಆದೇಶಕ್ಕೆ ಈಗ ಇದೆ. ಸೊ ಈ ಆದೇಶ CTI, PDO, KS ಸೇರಿ ಇನ್ನು ಹಲವಾರು ನೇಮಕಾತಿಗಳ ಮೇಲೆ ಪರಿಣಾಮ ಬೀರೋದಂತೂ ಶೋರ್ ಇದೆ. ಬಟ್ ಅದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸರ್ಕಾರ ಅದನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ, ಅದನ್ನ ಹೆಂಗೆ ಡಿಫೆಂಡ್ ಮಾಡ್ಕೊಳ್ತಾರೆ, ಅಥವಾ ಏನದಕ್ಕೆ ಎಕ್ಸ್ಕ್ಯೂಸ್ ಕೇಳ್ತಾರೆ, ಯಾವ ರೀತಿ ಬಗೆಹರಿಸ್ಕೊಳ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ಅದನ್ನ ನಾವು ಕಾದು ನೋಡ್ಬೇಕಾಗಿದೆ. ಒಟ್ಟಾರೆ ಇಷ್ಟು ಮಾಹಿತಿ ಇದೆ. ಧನ್ಯವಾದ.